ಕೂಕನೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಬಿತ್ತನೆಗೆ ಕಳಪೆ ಮಟ್ಟದ ಹೆಸರು ದಾಸ್ತಾನು. ಕರ್ನಾಟಕ ರಾಜ್ಯ ರೈತ ಸಂಘ ಕೂಕನೂರು ತಾಲೂಕು ಘಟಕ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಮಟ್ಟದ ಬೀಜ ವಿತರಿಸಿದರೆ ಉಗ್ರ ಹೋರಾಟ. ತಾಲೂಕಾ ಕೃಷಿ ಅಧಿಕಾರಿಗೆ ಎಚ್ಚರಿಕೆ. ಕೂಕನೂರು ಪಟ್ಟಣದಲ್ಲಿ ಮುಂಗಾರು ಬಿತ್ತನೆಗೆಂದು ರೈತ ಸಂಪರ್ಕ ಕೇಂದ್ರದಲ್ಲಿ 24 ಕ್ವಿಂಟಲ್ ಹೆಸರು ಮತ್ತು 6 ಕ್ವಿಂಟಲ್ ತೊಗರಿ ದಾಸ್ತಾನು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಕೂಕನೂರು ತಾಲೂಕು ಘಟಕದ ವತಿಯಿಂದ ಮೇ 21 ಗುರುವಾರದಂದು ಮುಂಗಾರು ಬಿತ್ತನೆ ಬೀಜ ವೀಕ್ಷಣೆಗೆ ರೈತ ಸಂಪರ್ಕಕ್ಕೆ ಆಗಮಿಸಿ ಬಿತ್ತನೆಗೆಂದು ದಾಸ್ತಾನು ಮಾಡಿದ ಹೆಸರು ಬೀಜವನ್ನು ರೈತ ಸಂಘಟನೆಯಿಂದ ವೀಕ್ಷಿಸಿದರು. ಹೆಸರು ಬೀಜವು ಕಳಪೆ ಮಟ್ಟದಿಂದ ಕೂಡಿದ್ದು ತಾಲೂಕಾ ಗೌರವಾಧ್ಯಕ್ಷರಾದ ಶರಣಪ್ಪ ಚಂಡೂರ, ತಾಲೂಕಾ ಅಧ್ಯಕ್ಷ ದೇವಪ್ಪ ಸೋಬಾನದ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಸಬರದ ಮಾತನಾಡಿ, ಮುಂಗಾರಿ ಬೇತನೆಗೆಂದು ಹೆಸರನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿದ್ದು ಹೆಸರು ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಇಂತಹ ಬೀಜಗಳನ್ನು ರೈತರಿಗೆ ವಿತರಿಸಿ ರೈತರ ಜೀವನದಲ್ಲಿ ಆಟ ಆಡುತ್ತಿದ್ದಾರೆ. ಇಂತಹ ಕಳಪೆ ಮಟ್ಟದ ಬೀಜಗಳನ್ನು ಖರೀದಿಸುವಾಗ ಸರ್ಕಾರದ ಅಧಿಕಾರಿಗಳಾದ ತಾಲೂಕಾ ರೈತ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಇಂತಹ ಕಳಪೆ ಮಟ್ಟದ ಬೀಜಗಳನ್ನು ಖರೀದಿಸುತ್ತಿದ್ದಾರೆ ಏನು ಎಂಬ ಪ್ರಶ್ನೆ ಮೂಡುತ್ತದೆ. ಈಗ ದಾಸ್ತಾನು ಇರುವ ಸರ್ಕಾರದಿಂದ ಖರೀದಿಸಿರುವ ಬೀಜಗಳು ಕಳಪೆ ಮಟ್ಟದ ಬೀಜಗಳನ್ನು ಏನಾದರೂ ರೈತರಿಗೆ ವಿತರಿಸಿದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತ ಸಂಪರ್ಕದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬಸವರಾಜ ದೇವಟರ ನಗರ ಪ್ರಧಾನ ಕಾರ್ಯದರ್ಶಿ, ಬಸವರಾಜ ಸಬರದ ನಗರ ಘಟಕ ಗೌರವಾಧ್ಯಕ್ಷರು, ಬಸವರಾಜ ಈಬೀರಿ, ಯಲ್ಲಪ್ಪ ಕಲಾಲ್, ಬಸವರಾಜ ಲಾಲಗುಂಡರ್, ರುದ್ರಪ್ಪ ಕೂಡ್ಲೂರು, ಶಿವಪ್ಪ ಸಬರದ, ಹನುಮಪ್ಪ ಪಲ್ಲೇದ, ಶರಣಪ್ಪ ಯತ್ನಟ್ಟಿ, ದೊಡ್ಡ ಶರಣಪ್ಪ ಚಂಡೂರು, ಕರ್ನಾಟಕ ರಾಜ್ಯ ರೈತ ಸಂಘದ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕೂಕನೂರು. ರೈತ ಸಂಘ ಹಸಿರು ಸೇನೆ ನಾವು ನಮ್ಮ ರೈತ ಸಂಘದಿಂದ RSKಗೆ ವಿಸಿಟ್ ಕೊಟ್ಟಾಗ ಇಲ್ಲಿ ಹೆಸರು ಬೀಜಗಳನ್ನು ನಾವು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಅವನು ಒಂದು ಚೀಲ ಉಚ್ಚಿ ಬ್ಯಾಗ್ ಉಚ್ಚಿ ಚೆಕ್ ನಾವು ವಸೂಲು ನಮ್ಮ ಸರಿ ಚೆಕ್ ಮಾಡಿದಾಗ ಅದ್ರಾಗ 50% ಡ್ಯಾಮೇಜ್ ಆದ ಕಾಳು ಐತಿ. ಕಳಪೆ ಬೀಜ ಇದನ್ನ ನಾವು ಕೇಳಿದ್ರೆ ಸರ್ಕಾರದವರ ಕೊಟ್ಟಾರ್ರಿ, ಇದು ಕಂಪ್ನಿದಲ್ಲ ಅಂತ ಹೇಳ್ತಾರೆ ಅವರು. ಆದ್ರೆ ನಾವು ಹೇಳಿ ಸರ್ಕಾರರ ಕೊಡಲಿ ಕಂಪ್ನಿಯರ ಕೊಡಲಿ, ನಮ್ಮ ರೈತರಿಗೆ ಮೋಸ ಮಾಡಬೇಡ್ರಿ. ನಮಗೆ ರೈತರಿಗೆ ಮಳೆ ಆದಾಗ ಈ ಬೀಜ ಗೊಬ್ಬರ ಅನುಕೂಲ ಮಾಡಿಬಿಟ್ರೆ ಇದಕ್ಕಿಂತ ಒಳ್ಳೆ ಮಾಡೋ ಕೆಲಸ ಮತ್ತೇನಿಲ್ಲ ಅವರು. ಈಗ ಇದು ನಾವು ಒಂದು ಸಲ ನಮ್ಮ ರೈತರು 2 ಎಕರೆ ಬಿತ್ತಬೇಕಾದ್ರೆ ಏನೇನೋ 11 ಹತ್ತಿಟ್ಟು ಬೀಜ ಗೊಬ್ಬರ ಬಿತ್ತಿರ್ತಾರೆ. ಮತ್ತು ಇದು 2 ಎಕರೆ ಬಿತ್ತಿದ್ವು ಅಂದ್ರೆ 1 ಎಕರೆ ಅಷ್ಟೇ ಹುಟ್ಟುತ್ತದ್ರಾಗ, ಇನ್ನು 1 ಎಕರೆ ಪಡ ಆಗಿ ಕಸ ಬಿದ್ದು ಅದು ಬರೋ ಪೀಕ್ ಸಹಿತ ನಮ್ಮ ಕೈ ಬರೋಂಗಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಇದ್ರ ಮುಂದೆ ಅಧಿಕಾರಿಗಳು ನಾವು ವಿಸಿಟ್ ಕೊಟ್ಟಾಗ ಮೇಲಧಿಕಾರಿಗಳು ಇಲ್ಲ, ಹಂಗಾಗಿ ಅವ್ರು ವರ್ಕರ್ ಅದರ ವರ್ಕರಿಗೆ ನಾವು ಈ ವಿಷಯ ಗಮನಕ್ಕೆ ತಂದೀವಿ. ಇದನ್ನು ಮಾರಿದ್ರೆ ಇದಕ್ಕೆ ಹೋರಾಟ ಮಾಡ್ತೀವಿ, ಇದಕ್ಕೆ ಹೊಣೆಗಾರ ನೀವು ಅಂತಂದು ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿವಿ. ಅಲ್ಲಿಂದ ಮತ್ತೆ ಇದಕ್ಕೆ ನಮ್ಮ ಸಹಕಾರಿ ಪತ್ತಿನ ಸೊಸೈಟಿಗೆ ಹೋಗಿದ್ವಿ. ಅಲ್ಲಿ ಗೊಬ್ಬರ ಅವರು 2 ಚೀಲಿಗೆ ಒಂದು ನ್ಯಾನೋ ಯೂರಿಯಾ ತಗೊಂತಂದು ನಮ್ಗೆ ಹೇಳಿದರು. ಅದನ್ನು ನಿನ್ನೆ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಹೋಗಿ ನಾವು ಇದ್ದಿಲ್ಲ, ಆದರೂ ನಿನ್ನೆ ನಮ್ಮ ಉಳಿದಿದ್ದೆಲ್ಲ ರೈತರು ಹೋಗಿ ಅದನ್ನ ಕೇಳಿದಾಗ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಸ್ಪಂದನೆ ಮಾಡಿದ್ದಾರೆ. ಅದನ್ನೆಲ್ಲ 5 ಚೀಲಕ್ಕೆ ಒಂದು ಬಾಟ್ಲಿ ತೊಗೊಳ್ರಿ, ಪೂರ್ತಿ ಇಲ್ಲಾಂದ್ರೆ ನಮ್ಮ ಮೈ ಮೇಲೆ ಬರ್ತಾ ಅಂತ ಹೇಳಿದಾಗ ಅದಕ್ಕೆ ನಾವು ಸಹಕರಿಸ್ಕೊಂಡು ನಮ್ಮ ರೈತರಿಗೂ ನಾವು ಕಡೆಗೆ ಅಷ್ಟಿಷ್ಟು 1 ಬಾಟ್ಲಿ ತೊಗೊಳ್ರಪ್ಪ, ಹಂಗೆ ನಾವು ನೀನು ಮಾತಾಡಿ ಬಂದ್ವಿ ಅಂತ ಹೇಳಿದಾಗ ಇವತ್ತು ಗೊಬ್ಬರ ಕೊಡಕತ್ತಾರ. ಅದಕ್ಕೆ ಈ ಬೀಜ ಮಾತ್ರ ಇದರ ಕಳಪೆ ಬೀಜ ಮಾರಬಾರ್ದು. ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ತಾಲೂಕು ಘಟಕ ಹಾಗೂ ನಗರ ಘಟಕದಿಂದ ಇವತ್ತು ನಾವು ನಿನ್ನೆಯ ದಿವಸ ಪ್ರತಿಯೊಂದು ಗೊಬ್ಬರದ ಅಂಗಡಿ ಇರ್ಬೋದು, ಸರ್ಕಾರ ಪಕ್ಷ ಸೊಸೈಟಿ ಇರ್ಬೋದು, ಅಲ್ಲಿ ಗೊಬ್ಬರದಲ್ಲಿ ಕೂಡ ಸ್ವಲ್ಪ ರೈತರಿಗೆ ಅಡೆತಡೆ ಉಂಟಾಗಿ ರೈತರಿಗೆ ಕೆಲವೊಂದು ಉಪಯೋಗ ಇಲ್ಲದಂಥ ಮಾಲ್ ತರಿಸಿ ಅವ್ರಿಗೆ ಕೂಡ ಇನ್ನು ತೊಗೊಳ್ಳೇಬೇಕಂತ ಗೊಬ್ಬರದಾಗ ಸ್ವಲ್ಪ ಏನೋ ಅಂತ ಜೊತೆಗೆ ತೊಗೊಳಬೇಕು ಅಂತೇಳಿ 500-600 ರೂಪಾಯಿ ಒಂದು ಬಾಟ್ಲಿ ತೊಗೊಳಬೇಕಂತೇಳಿ ಅವ್ರು ಕಂಡೀಷನ್ ಮಾಡಿದ್ರಿಂದ ನಾವು ಅಲ್ಲಿ ರೈತ ಸಂಘದವ್ರು ಹೋಗಿ ಅಲ್ಲಿ ನಾವು ವಿಸಿಟ್ ಮಾಡಿ ಸೊಸೈಟಿಯಲ್ಲಿ ವಿಸಿಟ್ ಮಾಡಿ, ನೀವು ಈ ಥರ ಮಾಡೋದ್ರಿಂದ ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ, ನೀವು 5 ಚೀಲ ತೊಗೊಂಡು 1 ಚೀಲ ಆದ್ರೂ ಕೊಡ್ರಿ ಅಂತ ನಾವು ಅವರಲ್ಲಿ ಕೇಳ್ಕ ಅವ್ರು ಕೂಡ ಉಪಯೋಗ ಆ ಥರ ನಾವೇನು ಒಂದು ಮನವಿ ಮಾಡ್ಕೊಂಡಿದ್ವಿ. ಅದೇ ರೀತಿ ಅವರು ಇವತ್ತಿನ ದಿವಸ ಗೊಬ್ಬರ ಹಂಚಿಕೆ ನಡೆದೈತೆ, ಸುತ್ತಾಗಿ ನಡೆದೈತೆ. ಆಗ ಈಗ ನಾವು ಇದು ಕೃಷಿ ಆಫೀಸಿಗೆ ಬಂದಲ್ಲಿ ಈ ಒಂದು ಬೀಜನ ನೋಡೋಣ, ರೈತರು ಯಾವ ಸೌಲಭ್ಯ ತರಿಸ್ಯಾರ ಇಲ್ಲ ಅಂತ ಒಂದು ಪರಿಶೀಲನೆ ಮಾಡೋಕ್ಕೆ ಬಂದಾಗ ಈ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ನೋಡಿದ್ವಿ, ಇಲ್ಲಿ ಹೆಸರು ಪೂರ 50% ಲಾಸ್ ಇದೆ. ಅಂದರೆ ರೈತರಿಗೆ ದೊಡ್ಡ ಲಾಸ್ ಇರ್ತದೆ. ರೈತ 50% ಅಂದಾಗ ಈಗ 2 ಸೇರು 3 ಸೇರು ಬಿತ್ತಲ್ಲಿ 5 ಸೇರಿಂದ 6 ಸೇರು ಹೋಗುತ್ತೆ.
ಅದು ಅರ್ಥಕ್ಕರ್ಥ ಅದು ಲಾಸ್ ಐತಿ. ಅದಕ್ಕೆ ದಯವಿಟ್ಟು ಈ ಥರ ರೈತಿಗೆ ಅನ್ಯಾಯ ಮಾಡಬೇಡ್ರಿ. ದಯವಿಟ್ಟು ಈ ಬೀಜ ವಾಪಸ್ ಕಳಿಸಿ, ಒಳ್ಳೆ ಬೀಜ ತರಿಸಿ ರೈತಿಗೆ ಒಳ್ಳೆ ಬಿತ್ತಣಿಕೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿರಿ ಅಂತೇಳಿ ನಮ್ಮೆಲ್ಲ ರೈತ ಸಂಘದವ್ರು ಬಂದು ಇವತ್ತು ದಿವಸ ಈ ಪ್ಯಾಕೆಟ್ ಓಪನ್ ಮಾಡಿ ನಾವು ಕೂಡ ಇವು ಬಸವರಾಜ್ ತೇರಿನವರು ಕೂಡ ಫೋನ್ ಹಚ್ಚಿ ಮಾತಾಡಿದೆ. ಸರ್ ಅದು ಇವತ್ತು ಬ್ಯಾಡ ಅಂದ್ರೆ ನಾವು ವಾಪಸ್ ಮಾಡ್ತೀವಿ ಅಂತಲೇ ಹೇಳ್ಯಾರ. ಒಂದು ವೇಳೆ ಇದನ್ನು ವಾಪಸ್ ಮಾಡದೇ ಇದ್ದು ಇದನ್ನ ಏನಾರ ವಿತರಣೆ ಮಾಡಿದಲ್ಲಿ ಇದ್ರ ಬಗ್ಗೆ ನಾವು ತುಂಬ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ತಕ್ಷಣ ಈ ಬೀಜ ವಾಪಸ್ ಮಾಡಿ ಮತ್ತು ಅದನ್ನು ಕೂಡ ಇಮಿಡಿಯೇಟ್ಲಿ ತರಿಸ್ಬೇಕು, ಅರ್ಜೆಂಟ್. ಯಾಕಂದ್ರೆ ಬಿತ್ತಣಿಕೆ ಚಲೋ ಹೋಗ್ಯವ್ರಿ. ನೀವು ವಾಪಸ್ ಬಂದ್ಮೇಲೆ ತರಿಸ್ತೀವಿ ಆಮೇಲೆ ತರಿಸ್ತೀವಿ ಅಂತಂದ್ರೆ ಇಲ್ಲ, ತಕ್ಷಣ ಈ ಬೀಜ ವಾಪಸ್ ಮಾಡಿ ಇಮಿಡಿಯೇಟ್ಲಿ ಬೇರೆ ಬೀಜ ತರಿಸಿ ವಿತರಣೆ ಮಾಡಬೇಕು. ಇದು ನಾವು ಅವ್ರು ಕೇಳಿದ್ವಿ ಕೆಲವೊಂದು ಇದೆ ಆಫೀಸರ್ನ. ಅವರು ಏನಂತಾರೆ, ಇದು ಸರ್ಕಾರದಿಂದ ಬಂದೈತ್ರಿ ಅಂತಾರೆ. ಸರ್ಕಾರದಿಂದ ಅಂತಲ್ಲಿ ನಾವು ಯಾರೋ ಏಜೆಂಟ್ರಿಂದ ಇರ್ತಾರೆ, ಹೊರಗೆ ಇರ್ತಾರೆ. ಈ ಬೀಜ ಮಾತ್ರ ಫೇಲ್ ಐತಿ. ನಮ್ದು ಬೀಜ ರೈತರು ಕೊಡ್ಬೇಕಾದ್ರೆ ಪ್ರತಿಯೊಂದು ಜೇಡಿ ಆಗ್ತದೆ. ಈ ಥರ ಬೀಜನ ಇವತ್ತು ಎಲ್ಲರ ಮನೆಗೆ ರೈತರ ಮನೆಗೆ ಅದು ಇದೇನು ಸರ್ಕಾರದ ಇದು ಉಪಯೋಗ ಇಲ್ಲ ಅಂತ ರೈತರು ಏನು ಮಾಡಕತ್ತಾರೆ, ಬೇರೆ ಬೀಜ ಒಳ್ಳೆ ಬೀಜ ಹಾಕೋಣ ಅಂತೇಳಿ ಇಲ್ಲಿ ಕೃಷಿ ಆಫೀಸಿಗೆ ಬಂದ್ರೆ ಕೃಷಿ ಆಫೀಸಲ್ಲಿ ಅದೇ ಥರ ಬೀಜ ಐತಿ, ಏನೋ ಪೂರಾ ಡ್ಯಾಮೇಜ್ ಬೀಜ. ಅದಕ್ಕೆ ದಯವಿಟ್ಟು ಈ ಬೀಜನ ವಾಪಸ್ ಮಾಡಿ ಒಳ್ಳೆ ಬೀಜ ತರಿಸಿ ರೈತರಿಗೆ ರೈತರಿಗೆ ವಿತರಣೆ ಮಾಡಿದ್ರೆ ರೈತರಿಗೆ ಒಂದು ಲಾಸ್ ಮಾಡೋಂಥ ಕೆಲಸ ಮಾಡಬಾರ್ದು ಅಂತ ಇವ್ರು ಆಫೀಸಲ್ಲೇ ವಿನಂತಿ ಮಾಡ್ಕೊಂಡು ಈ ಎಡಿ ಅವ್ರಿಗೆ ಫೋನ್ ಹಚ್ಚಿದ್ವಿ. ಎಡಿ ಅವ್ರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅದಕ್ಕೆ ಬಸವರಾಜ್ ತೇರಿನವ್ರಿಗೆ ಹೇಳಿದ್ವಿ. ಸಾಯಂಕಾಲ ಇನ್ನೊಂದು ಗಾಡಿ ಬಂತ, ಅದು ಸರಿ ಇತ್ತು ಅದು ಇಟ್ಕೊಂಡ್ರೆ ಇನ್ನೊಂದು ವಾಪಸ್ ಮಾಡೋಣ ಅಂತ ಹೇಳ್ಯಾರ. ಆ ಪ್ರಕಾರ ಅವ್ರು ಒಳ್ಳೆ ಬೀಜ ವಿತರಣೆ ಮಾಡಿದ್ರೆ ನಮ್ದು ಏನೋ ತೊಂದ್ರಿಲ್ಲ. ಇದೇ ಥರ ಇಂಥವು ಬೀಜ ವಿತರಣೆ ಮಾಡೋಕ್ಕೂ ನಮ್ದು ಅಭ್ಯಾಸ ಏನೈತಿ. ನಾವು ಇದಕ್ಕೆ ಉಗ್ರವಾದ ಹೋರಾಟ ಮಾಡೋಕ್ಕಾಗುತ್ತೆ. ಆಫೀಸರ್ ಮೇಲೆ ಮುನ್ನೆಚ್ಚರಿಕೆ ನಾವು ಕೊಡಕತ್ತೀವಿ. ದಯವಿಟ್ಟು ಆಫೀಸರ್ ಒಳ್ಳೆ ಕೆಲಸ ಒಳ್ಳೆ ಬೀಜ ತರಿಸಿ ಉಗ್ರರು ಒಂದು ಏನು ಉಗ್ರರ ಆಫೀಸ್ ಬಗ್ಗೆ ಭಾಳ ನಿಷ್ಕಾಳಜಿ ವಹಿಸ್ತಾರೆ. ಪೂರ ನಿಷ್ಕಾಳಜಿ ವಹಿಸಿ ಈ ಉಗ್ರರು ಏನಪ್ಪ ಒಂಥರ ಕುರಿ ಅಂತ ತಿಳ್ಕೊಂಬಿಟ್ರೆ ಅವರು ಯಾವುದೋ ಒಂದು ಪ್ಯಾಕೆಟ್ ತೊಗೊಂಬಂದ್ಬಿಟ್ರೆ ತೊಗೊಂಡು ಹೋಗ್ಬಿಡ್ತಾರೆ. ಯಾರೇನು ಕೇಳಲಿಲ್ಲ ಅಂತ ಅವರು ತಿಳ್ಕೊಂಡ್ರೆ. ಆದ್ರೆ ಇಲ್ಲಿ ಕುಗ್ನೂರು ತಾಲೂಕು ರೈತ ಸಂಘ, ನಗರ ರೈತ ಸಂಘ ಐತೆ ಅನ್ನೋದು ಅವ್ರಿಗೆ ತಿಳಿಯಾಗಿಲ್ಲ. ನಾವು ಪ್ರತಿಯೊಂದು ಇದಂತಲ್ಲ, ಪ್ರತಿಯೊಂದು ಬೀಜಕ್ಕೂ ನಾವು ಬಂದು ಇನ್ಸ್ಪೆಕ್ಷನ್ ಮಾಡಿ ಒಳ್ಳೆ ಬೀಜ ಐತೆ ಅಂದ್ರೆ ಕೊಡ್ರಿ, ಇಲ್ಲ ಅಂದ್ರೆ ವಾಪಸ್ ಮಾಡ್ರಿ ಅಂತ ನಾವು ಆ ಒಂದು ಆಫೀಸರಿಗೆ ನಾವು ಮುನ್ನೆಚ್ಚರಿಕೆ ಕೊಡ್ತೀವಿ. ಇದನ್ನು ಮುನ್ನೆಚ್ಚರಿಕೆ ತಿಳ್ಕೊಂಡು ಒಳ್ಳೆ ಬೀಜ ತರಿಸಿ ಅವರು ಏನು ರೈತರಿಗೆ ಒಂದು ಒಳ್ಳೆ ಬೀಜ ವಿತರಣೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಇದೇ ಥರ ನಡ್ಕೊಂಡ್ರೆ ನಾವು ಮುಂದೆ ಈ ಒಂದು ಇದ್ರ ಬಗ್ಗೆ ಫುಲ್ಲು ಉಗ್ರವಾದ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಎರಡು ಮಾತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕುಕನೂರು ತಾಲೂಕು ಘಟಕ ಹಾಗೂ ನಗರ ಘಟಕದ ಎಲ್ಲ ಪದಾಧಿಕಾರಿಗಳಿಂದ ನಿನ್ನೆಯಿಂದ ರೈತರಿಗೆ ಇಲ್ಲಿ ಅನುಕೂಲ ಆಗುವಂತೆ ಈಗ ಮಳೆ ಆಗಿದೆ. ಅದರ ತಕ್ಕಂತೆ ಸರಿಯಾದ ಗೊಬ್ಬರ ಬಂದಿಲ್ಲ. ಆದರೂ ಕೂಡ ಈ ಸದ್ಯಕ್ಕೆ ಬಂದಿರತಕ್ಕಂಥ ಗೊಬ್ಬರದೊಳಗೆ ನಮ್ಮ ಕುಕನೂರು ತಾಲೂಕಿಗೆ ಬೇಕಾಗಿರೋದು 1,20,000 ಟನ್ ಗೊಬ್ಬರ ಬೇಕು. ಆದರೆ ನಮ್ಮ ಕೃಷಿ ಸಹಕಾರಿ ಸಂಘದೊಳಗೆ 20 ಟನ್ ಬಂದೈತಿ. ನಿನ್ನೆ ದಿವಸ ಅಲ್ಲಿ ನಮ್ಮ ಕೃಷಿ ಪತ್ತಿಗೆ ಹೋದಾಗ ಅಲ್ಲಿ ಕೃಷಿ ಪತ್ತಿನ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಅವ್ರನ್ನ ಕರೆಸಿ ನಾವು ಎಷ್ಟು ಗೊಬ್ಬರ ಬಂದೈತಿ ಏನೇನಂತ ವಿಚಾರ ಮಾಡಿದಾಗ ನ್ಯಾನೋ ಎಣ್ಣೆಯನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಗೊಬ್ಬರಕ್ಕೆ ಅಟ್ಯಾಚ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಒಂದು ಚೀಲಕ್ಕೆ ಒಂದು ಹೋಗ್ಬೇಕಂತೇಳಿ ಭಾಳ ದಿನದಿಂದ ಅದು ನಡೆದಿತ್ತು. ಆದರೆ ನಿನ್ನೆ ನಮ್ಮ ರೈತ ಸಂಘದಿಂದ ಹೋಗಿ ನಾವು ಅದರ ಅವಶ್ಯಕತೆ ನಮಗಿಲ್ಲ, ನ್ಯಾನೋ ಎಣ್ಣೆಯಿಂದ ಅವಶ್ಯಕತೆ ನಮಗಿಲ್ಲ, ನಮ್ಗೆ ಗೊಬ್ಬರ ಅಟೇ ಬೇಕಂತ ಕೇಳ್ಕೊಂಡಾಗ ಈಗ ರೊಕ್ಕ ಹಾಕಿ ನಾವು ತಂದು ಬಿಟ್ಟಿದ್ದೀವಿ. ಹಾಗಾಗಿ ನಮ್ಗೆ ಲಾಸ್ ಆಗ್ಬಾರ್ದು, ದಯವಿಟ್ಟು ನೀವು ಹಂಗೆ ಮಾಡಿಬಿಡ್ರಿ ಅಂತ ಅವ್ರು ಕೇಳ್ಕೊಂಡಾಗ ಹಾಗಾದ್ರೆ ರೈತರಿಗೆ 5 ಚೀಲಕ್ಕೆ ಒಂದು ನ್ಯಾನೋ ಕೊಡ್ರಿ ಅಂತೇಳಿ ಹೇಳಿ ಬಂದೀವಿ. ಮತ್ತು ಹೊರಗಿರ್ತಕ್ಕಂಥ ಎಲ್ಲ ಗೊಬ್ಬರದ ಅಂಗಡಿಗೆ ಹೋಗಿ ಬಂದೀವಿ. ಅವ್ರಿಗೂ ನಮ್ಮ ಕುಕನೂರು ಕೃಷಿ ಪತ್ತಿನೊಳಗೆ ಯಾವ ರೇಟು ಗೊಬ್ಬರ ಕೊಡ್ತಾರೆ ಅದೇ ಗೊಬ್ಬರ ರೇಟನ್ನು ನೀವು ಕೂಡ ಹೊರಗಡೆ ಕೊಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀವೇನಾದರೂ ಕೊಟ್ಟರೆ ನಾವು ಮುಂದಿನ ಕ್ರಮ ತಗೋಬೇಕಾಗತ್ತೆ ಸಂಘದಿಂದ ಹೇಳಿ ಬಂದೀವಿ. ಇವತ್ತಿನ ದಿವಸ ನಮ್ಮ ರೈತ ಸಂಪರ್ಕ ಕೇಂದ್ರ ಕುಕನೂರಿನಲ್ಲಿ RSK ಇವತ್ತು ಬೀಜ ಬಂದಿದ್ದಾವಂತೇಳಿ ನಾವು ಕೇಳಲ್ಪಟ್ಟಿದ್ವಿ ಮೊನ್ನೆನ. ಇವತ್ತು ಆ ಬೀಜವನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಬಂದೀವಿ. ಬಂದು ನೋಡಿದಾಗ ತೊಗರಿ ಮತ್ತು ಹೆಸರು ಇಲ್ಲಿ ಬೀಜ ಬಂದವು. ಆದರೆ ತೊಗರಿಗೆ ಹೆಸರು ಇಡುವಂತಾಗಿಲ್ಲ. ತೊಗರಿ ಪಕ್ಕ ಮಾಲ್ ಐತಿ, ಚಲೋ ಐತಿ ಅಂದ್ ಕೊಡ್ರಿ. ಆದರೆ ಹೆಸರು ಮಾತ್ರ 12ನೇ ಭಾಗ ಅಂದರೆ 50% ಬಿತ್ತಿದ್ರಪ್ಪ ಅಂತಂದ್ರೆ ಅರ್ಧ ಹುಟ್ಟತೈತಿ, ಅರ್ಧ ಹುಟ್ಟಲ್ಲ. ಹಾಗಾಗಿ ಈ ಬೀಜನ ದಯವಿಟ್ಟು ನಮ್ಮ AD ಸಾಹೇಬರು ಯಲಬುರ್ಗ ದಯವಿಟ್ಟು ನೀವು ಕ್ರಮ ತಗೋಬೇಕು. ಇಲ್ಲಿ ನಿಮ್ಮ ಪ್ರಭಾರಿ ಇರ್ತಕ್ಕಂಥ ಇವರು ಏನು ತೇರಿನವ್ರು ಅದಾರ, ಅವರು ತೊಗೊಳೋದಕ್ಕಿಂತ ನೀವು ಮೊದಲು ಇದನ್ನು ಗಮನ ಹರಿಸಿ ದಯವಿಟ್ಟು ಸರ್ಕಾರಕ್ಕೆ ಈ ಮಾಲನ್ನು ವಾಪಸ್ ಕಳಿಸಿ ಉತ್ತಮವಾದ ಬೀಜವನ್ನು ನಮ್ಮ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಕಳಿಸಿ ರೈತರಿಗೆ ವಿತರಣೆ ಮಾಡಿರಿ. ರೈತರಿಗೆ ಚಲೋ ಬೀಜ ಕೊಟ್ಟು ಚಲೋ ಬೆಳೆ ಬಂತಪ್ಪ ಅಂದ್ರೆ ರೈತ ಬೆಳೆದಪ್ಪ ಅಂದ್ರೆ
ದೇಶ ಸಂಪತ್ತು ಭರಿತಾಗತ್ತ. ಅವ್ರು ನೀವು ಗೋಳು ಹೋಗ್ಯಂದು ಅವ್ರು ಹಾಳು ಮಾಡಿದ್ರಪ್ಪ ಅಂತಂದ್ರೆ ಅವರು ಬೆಳೆದಿರ್ತಕ್ಕಂಥ ಅನ್ನ ಉಂಡು ಅವರು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ನೀವು ಸಂಬಳ ತೊಗೊಳಕತ್ತೀರಿ. ದಯವಿಟ್ಟು ಆ ನೆನಪಿನಲ್ಲಿ ನೀವು ಏನಾದರೂ ನಿಮ್ಗೆ ಅರಿವಿದ್ರೆ ದಯವಿಟ್ಟು ರೈತರಿಗೆ ಒಂದು ವಿಶ್ವಾಸಪೂರ್ವಕ ಬೀಜಗಳನ್ನು ತರಿಸ್ಕೊಡ್ಬೇಕು. ಇದನ್ನು ತರಿಸ್ಕೊಡದೆ ಹೋದ್ರೆ, ಈ ರೀತಿ ಮಾಡದೆ ಹೋದ್ರಪ್ಪ ಅಂತ ಮುಂದಿನ ದಿನಮಾನಗಳಲ್ಲಿ ನಾವು AD ಆಫೀಸ್ಗೆ ಬರ್ಬೇಕಾಗತ್ತ, ಅಲ್ಲೇ ನಾವು ಹೋರಾಟ ಮಾಡ್ಬೇಕಾಗತ್ತ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ, ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಒಳ್ಳೆಯ ಬೀಜ ಗೊಬ್ಬರಗಳನ್ನು ತರಿಸ್ಕೊಡ್ರಿ ಅಂತೇಳಿ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳ ಮುಖಾಂತರ ನಾ ಕೇಳಿಕೆ ಇಚ್ಛೆ ಪಡ್ತೇನೆ. ಜೈ ಜವಾನ್ ಜೈ ಕಿಸಾನ್.